ಜೈಲಲ್ಲಿದ್ದ ಮಗನನ್ನ ನೋಡೋಕೆ ಬಂದ ತಂದೆ ಅರೆಸ್ಟ್ ಆಗಿದ್ದಾರೆ. ಮಗನ ಸ್ನೇಹಿತ ಕೊಟ್ಟಿದ್ದಂಥ ಬ್ಯಾಗ್ ಅನ್ನು ತಂದಿದ್ರು. ಜೈಲಲ್ಲಿರುವಂಥ ಮಗನನ್ನ ನೋಡೋದಕ್ಕೆ ಬಂದಾಗ ಈ ಬ್ಯಾಗಿಂದ ಪಾಪ ಏನೂ ಮಾಡದಂತ ಅಮಾಯಕ ತಂದೆ ಕೂಡ ಲಾಕ್ ಆಗಿದ್ದಾರೆ. ಒಂದು ರೀತಿ ಮನ ಕಲಕುವಂತ ಘಟನೆ ಇದು. ಮಕ್ಕಳು ಮಾಡೋ ತಪ್ಪುಗಳಿಗೆ ತಂದೆ ಈ ರೀತಿ ಶಿಕ್ಷೆ ಅನುಭವಿಸಬೇಕಲ್ಲ. ಮಂಡ್ಯದ ಕಾರಾಗೃಹದಲ್ಲಿ ನಡೆದಿರೋ ಘಟನೆ ಇದು. ಮಗನಿಗಾಗಿ ತಂದೆ ತಂದಿದ್ದಂಥ ಬ್ಯಾಗ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ರೌಡಿ ಮಧುಸೂದನನ ಅಮಾಯಕ ತಂದೆ ಈಗ ಜೈಲ್ ಪಾಲಾಗಿದ್ದಾರೆ. ರೌಡಿ ಪುತ್ರನ ದುಶ್ಚಟಕ್ಕೆ ಅಮಾಯಕ ತಂದೆ ಪಾಪ ಈಗ ಜೈಲ್ ಕಂಬಿ ಎಣಿಸಬೇಕು. ಹಾಗಾಗಿ ನಿಯಮದ ಅನುಸಾರ NDPS ಕಾಯ್ದೆಯ ಅಡಿ ಶಿವಣ್ಣ ಅವರನ್ನ ಬಂಧಿಸಿದ್ದಾರೆ. ಎಂತೆಂಥ ಮಕ್ಕಳಿರ್ತಾರೆ ನೋಡಿ. ಈತ ರೌಡಿ ಶೀಟರು ಮಧುಸೂದನ್ ಜೈಲಲ್ಲಿದ್ದ. ಈತನನ್ನು ನೋಡೋದಕ್ಕೆ ಅವರ ತಂದೆ ಶಿವಣ್ಣ ಬಂದಿದ್ದಾರೆ. ಆ ಟೈಮಲ್ಲಿ ಈ ಮಧುಸೂದನನ ಫ್ರೆಂಡ್ ಒಬ್ಬ ಒಂದು ಬ್ಯಾಗ್ ಕೊಟ್ಟಿದ್ದಾನೆ ಶಿವಣ್ಣ ಅವ್ರ ಕೈಗೆ. ಅದನ್ನು ಶಿವಣ್ಣ ಜೈಲಿಗೆ ತಂದಿದ್ದಾರೆ. ಅಲ್ಲಿ ಚೆಕ್ ಮಾಡಿದ್ರೆ ಅದರಲ್ಲಿ ಗಾಂಜಾ ಸಿಕ್ಕಿರೋದ್ರಿಂದ ಶಿವಣ್ಣನ ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್. ಈಗ ಮಗ ಆತನ ಸ್ನೇಹಿತನ ತಪ್ಪಿಗೆ ದುಶ್ಚಟಗಳಿಗೆ ಬಲಿಯಾಗ್ಬಿಟ್ರೆ ಶಿವಣ್ಣ ಅಂತ ಅಲ್ಲ, ಬ್ಯಾಗ್ನಲ್ಲಿ ಏನಿದೆ ಅಂತನೂ ನೋಡದೆ ಜೈಲ್ ಒಳಗೆ ತಗೊಂಡೋಗಿದ್ರ? ಖಂಡಿತ ವಿಜಯ್, ಏನು ಜೈಲಿನಲ್ಲಿದ್ದಂತಹ ಮಗನನ್ನ ನೋಡಲು ಹೋದಂತಹ ತಂದೆ ಇದೀಗ ಪೊಲೀಸರ ಕೈಗೆ ಲಾಕ್ ಆಗಿರುವಂತದ್ದು. ಅಂದ್ರೆ ಜೈಲಿನಲ್ಲಿದ್ದಂತಹ ಮಗ ಫೋನ್ ಕರೆ ಮೂಲಕ ತನ್ನ ತಂದೆಗೆ ಬಟ್ಟೆಯನ್ನ ತೆಗೆದುಕೊಂಡು ಬರುವಂತೆ ಅವರ ತಂದೆಗೆ ಏನು ಮಧುಸೂದನ್ ಎಂಬಾತ ಕೊಲೆ ಕೇಸ್ನಲ್ಲಿ ಏನು ಜೈಲು ಸೇರಿರ್ತಾನೆ. ಮಂಡ್ಯದ ಕಾರಾಗೃಹದಲ್ಲೂ ಕೂಡ ಇರ್ತಾನೆ. ಆತ ತಂದೆ ಶಿವಣ್ಣ ಅವರಿಗೆ ಫೋನ್ ಮಾಡಿ ಬಟ್ಟೆಯನ್ನ ತೆಗೆದುಕೊಂಡು ಬರ್ಬೇಕು ನಿಟ್ಟಿನಲ್ಲಿ ಒಂದು ಮಾತುಗಳನ್ನು ಕೂಡ ಹೇಳಿರ್ತಾನೆ. ಮಗನ ಮಾತನ್ನ ನಂಬಿದಂತಹ ತಂದೆ ಶಿವಣ್ಣ ಅವರು ಮತ್ತು ಅವನ ಸ್ನೇಹಿತನ ಜೊತೆ ಅಂದ್ರೆ ಮಧುಸೂದನ್ ಏನಿದ್ದ ಆತನ ಸ್ನೇಹಿತನಿಂದ ಒಂದು ಬ್ಯಾಗ್ ಅನ್ನು ಕೂಡ ಈಸ್ಕೊಂಡು ಬರ್ತಾರೆ. ಬಂದು ಆ ಜೈಲಿನಲ್ಲಿ ಮಗನಿಗೆ ಒಂದು ಬಟ್ಟೆಯನ್ನ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಕಾರಾಗೃಹದ ಸಿಬ್ಬಂದಿಗಳು ಅಧಿಕಾರಿಗಳು ಆ ಬ್ಯಾಗ್ ಅನ್ನ ಚೆಕ್ ಮಾಡ್ತಾರೆ. ಆ ಬ್ಯಾಗ್ ನಲ್ಲಿ 20 ಗ್ರಾಂ ಗಾಂಜಾ ಇರುವಂತದ್ದು ಪತ್ತೆಯಾಗುವಂತದ್ದು. ಅಂದ್ರೆ ತನ್ನ ಮಗ ಹೇಳ್ದ ಅಂತ ನಿಟ್ಟಿನಲ್ಲಿ ಮಗನ ಸ್ನೇಹಿತನ ಬಳಿಯಿಂದ ಈಸ್ಕೊಂಡು ಬಂದಂತಹ ಬಟ್ಟೆ ಹಾಗೂ ಬ್ಯಾಗ್ ನಲ್ಲಿ 20 ಗ್ರಾಂ ಗಾಂಜಾ ಇರುವಂತದ್ದು ಆ ತಂದೆ ಶಿವಣ್ಣ ಅವರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮಗನ ಮಾತನ್ನ ನಂಬಿ ಇದೀಗ ಆ ತಂದೆಯೂ ಕೂಡ ಜೈಲು ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಜೈಲಿನಲ್ಲೇ ಇದ್ದುಕೊಂಡು ಆತನ ಸ್ನೇಹಿತ ಮತ್ತೊಬ್ಬ ನಾಗೇಶ್ ಅಲಿಯಾಸ್ ಸಂಜು ಇದ್ದ. ಆ ಇಬ್ಬರು ಸೇರಿ ಏನು ಮಧುಸೂದನ್ ತಂದೆ ಕೈಯಲ್ಲೇ ಈ ಒಂದು ಬ್ಯಾಗ್ ಅನ್ನ ತರಿಸಿರುವಂತದ್ದು. ನಿಜಕ್ಕೂ ಮಗನ ದುಶ್ಚಟಕ್ಕೆ ಆತನ ಸ್ನೇಹಿತನ ದುಶ್ಚಟಕ್ಕೆ ಇದೀಗ ತಂದೆ ಬಲಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಇದೀಗ ಅವರು ಕೂಡ ಅದೇ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.